ಅಮ್ಮ ಏನೇ ಮಾಡಿದ್ರು ಅದು ನಿನಗೋಸ್ಕರನೇ ಚಿರು. ಮೊದಲೆಲ್ಲ ನಾನು ಏನೇ ನಿರ್ಧಾರಗಳು ತಗೊಂಡ್ರು ನಿಮ್ಮ ಅಪ್ಪಂಗೆ ಹೇಳ್ದೆ ಮಾಡ್ತಾನೆ ಇರಲಿಲ್ಲ. ಆದರೆ ನಿನ್ನ ವಿಚಾರದಲ್ಲಿ ನಾನು ತಗೊಂಡಿರೋ ನಿರ್ಧಾರ ತಪ್ಪೆ. ಆದರೆ ನಿನಗೋಸ್ಕರ ಮಾಡೋ ಕೆಲಸಗಳು ನನ್ಗೆ ಯಾವತ್ತೂ ತಪ್ಪಾಗಿ ಕಾಣಲ್ಲ ಕಣೋ. ನೋಡು, ನೀನು ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂದರೆ ನೀನು ನಾನು ಹೇಳಿದ ಮಾತು ಕೇಳಲೇಬೇಕು. ಆಗ ಮಾತ್ರ ನೀನು ಚೆನ್ನಾಗಿರೋಕೆ ಸಾಧ್ಯ. ಒಬ್ಬರನ್ನು ಕೊಲ್ಲುವ ಹಿಂಸಿಸುವ ಅಧಿಕಾರ ನಮಗೆ ಇಲ್ಲ. ಶಿವಾರ್ಪಣಮಸ್ತು. ಆಯಸ್ಸು ಗಟ್ಟಿ ಇದ್ದರೆ ಬದುಕಿ ಬರಲಿ. ಮಾಡಿರೋ ಪಾಪಗಳಿಗೆ ನರಕವನ್ನು ಅನುಭವಿಸಲಿ. ಇಲ್ಲದಿದ್ದರೆ ಇಲ್ಲಿಯೇ ಮುಕ್ತಿ ಸಿಗಲಿ. ಚಿರು, ನೀನು ಈ ಮನೆಯಲ್ಲಿ ಯಾರ ಜೊತೆನೂ ಸಂಬಂಧ ಕಟ್ಕೊಳ್ಳೋ ಪ್ರಯತ್ನ ಮಾಡಬೇಡ ಕಣೋ. ಯಾಕಂದ್ರೆ ನೀನು ಏನು ಅಂತ ಯಾರಿಗೂ ಅರ್ಥ ಆಗಲ್ಲ. ನನಗೆ ನೀನು, ನಿನಗೆ ನಾನು, ಅಷ್ಟೇ. ನಮ್ಮಿಬ್ರ ಮಧ್ಯೆ ಯಾರೂ ಬರಬಾರ್ದು. ನೋಡ್ಚಿರು, ನೀನು ಯಾರ ವಿಷಯಕ್ಕೂ ತಲೆ ಹಾಕಕ್ಕೆ ಹೋಗ್ಬೇಡ. ನಿನ್ಗೆ ಯಾರ ಮೇಲಾದರೂ ಕೋಪ ಇದ್ರೆ ನನ್ನ ಹತ್ರ ಹೇಳು. ನಿನ್ನ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ. ಮಕ್ಕಳ ಕೋಪ ತಾಯಿಗೆ ಯಾವತ್ತೂ ಪ್ರೀತಿನೇ, ಆದರೆ ಬೇರೆಯವ್ರಿಗೆ ಅದು ಕೋಪ ಮಾತ್ರ. ನಾನು ನನ್ನ ಮಗನ ಅರ್ಥ ಮಾಡ್ಕೊಂಡಿರೋಷ್ಟು ಯಾರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನೀನು ನನ್ನನ್ನು ಅರ್ಥ ಮಾಡ್ಕೋಬೇಕು ಅಂತ ಬಯಸ್ತೀನಿ. ಮಾತಾಡೋ ಚಿರು, ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯ್ತು ತಾನೆ? ಉತ್ತರ ಕೊಡು. ನನ್ನ ಚಿರುನ ನಾನು ಉಳಿಸ್ಕೊಂಡ್ಬಿಟ್ಟೆ. ವಿಗ್ರಹನ ವಿಸರ್ಜನೆ ಮಾಡೋದಕ್ಕೆ ಬಂದ ವಿಘ್ನಗಳನ್ನೆಲ್ಲ ಮೆಟ್ಟು ನಿಂತೆ. ಇನ್ಯಾರು ನನ್ನ ತಡೆಯೋದಕ್ಕಾಗಲ್ಲ. ನಾನು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಇನ್ನು ಮುಂದೆ ಚಿರು ನನ್ನ ಜೊತೆ ಇರ್ತಾನೆ. ನನ್ನ ದಾರಿಗೆ ಯಾರು ಅಡ್ಡ ಬರಲ್ಲ. ಈ ಗೊಂಬೆ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ಈಗ ಹೇಗೆ ಬಂತು ಈ ಗೊಂಬೆ? ನಾನೇನಾದರೂ ಕೇಳಿದ್ರೆ ತಪ್ಪು, ಏನಾದರೂ ಹೇಳಿದ್ರೂ ತಪ್ಪು. ಈಗೇನು ಹೇಳ್ತೀಯ? ಈ ಗೊಂಬೆನ ಯಾಕಷ್ಟು ಸೇಫ್ ಮಾಡ್ತಾ ಇದೀಯಾ?
ಏನಿದೆ ಈ ಗೊಂಬೆ ಒಳಗೆ? ಇವತ್ತು ನೀನು ಹೀಗೆ ವೀಲ್ ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕೆ ಕಾರಣ ಯಾರು ಗೊತ್ತಾ? ಈ ಗೊಂಬೆ. ಇದರಿಂದನೇ ಇಷ್ಟೆಲ್ಲ ಆಗಿರೋದು. ಈ ಗೊಂಬೆ ನನ್ನ ಕಣ್ಮುಂದೆ ಇರಬಾರ್ದು. ಅಶೋಕ್, ಏನ್ ಹೇಳ್ತಿದ್ದೀರಾ? ಈ ಗೊಂಬೆ ಮನೆಗೆ ಬಂದಾಗಿಂದ ನನ್ನ ನೆಮ್ಮದಿನೇ ಹಾಳಾಗೋಗಿದೆ. ಅಶೋಕ್, ಅಶೋಕ್, ಏನ್ ಮಾಡ್ತಿದ್ದೀರಾ? ಪ್ಲೀಸ್ ಅದನ್ನ ಬಿಟ್ಬಿಡಿ, ನನಗೆ ಕೊಟ್ಬಿಡಿ ಅದನ್ನ, ಪ್ಲೀಸ್. ಯಾಕೆ ಕೊಡ್ಬೇಕು? ಇದನ್ನ ತಗೊಂಡು ನೀನೇನ್ ಮಾಡ್ತೀಯಾ? ಪ್ಲೀಸ್ ಅಶೋಕ್, ಪ್ಲೀಸ್ ನನಗೆ ಕೊಟ್ಬಿಡಿ, ಪ್ಲೀಸ್. ನೋ, ಇದು ನನ್ನ ಕಣ್ಮುಂದೆ ಇರಬಾರ್ದು. ಬಿಡು. ಬಿಡಲ್ಲ, ನಾನು ಬಿಡಲ್ಲ, ಪ್ಲೀಸ್ ಅದನ್ನ ನನಗೆ ಕೊಟ್ಬಿಡಿ. ಆರ್ತಿ, ಬಿಡು ಅಂದೆ. ಪ್ಲೀಸ್ ಅಶೋಕ್, ನಿಮ್ ಕೋಪನ ಅದ್ರ ಮೇಲೆ ತೋರಿಸ್ಬೇಡಿ, ಪ್ಲೀಸ್ ನನಗೆ ಅದನ್ನ ಕೊಟ್ಬಿಡಿ, ಪ್ಲೀಸ್ ಅಶೋಕ್. ಬಿಡು, ಬಿಡು. ಅಶೋಕ್, 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 ನಿಂತ್ಕೊಳ್ಳಿ, ಅದನ್ನ ಕೊಡಿ ಅಶೋಕ್, ಎಲ್ಲ ತೋರಿಸ್ತಿದ್ದೀರಾ? ಅಶೋಕ್, ಅಶೋಕ್. ಎಷ್ಟು ಆಟ ಆಡ್ಬಿಟ್ಟೆ ಅಲ್ವಾ? ಇಷ್ಟು ದಿನ ನಾನು ಬದುಕ್ತಿರೋದು ಭ್ರಮೆನ ಅಥವಾ ವಾಸ್ತವ? ನಾನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ. ನೀನು ಬಿದ್ದಿರು ಇಲ್ಲೇ. ಇನ್ನು ನನ್ನ ಚಿರುನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಚಿರು ಬರೋದಕ್ಕೆ ಅಡ್ಡವಾಗಿದ್ದ ನಂದಿ ವಿಗ್ರಹನ ನೀರಲ್ಲಿ ವಿಸರ್ಜನೆ ಮಾಡಾಯ್ತು. ಮುಂದಿನ ಬೇಟೆ ಅಶೋಕ್. ಮಗನಿಂದನೇ ಅಪ್ಪನ ಅಂತ್ಯ. ಅಶೋಕ್ ಅನ್ನೋ ಒಂದು ಕುಡಿ ನಾಶ ಆದರೆ ನನ್ನ ದಾರಿ ಸುಗಮ ಆಗತ್ತೆ. ಆಮೇಲೆ ಆ ಕೃಷ್ಣ ಪ್ರಸಾದ್ ಆಸ್ತಿನೆಲ್ಲ ಹೇಗೆ ನನ್ನ ಹೆಸರಲ್ಲಿ ಬರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆರ್ತಿ ವಿಚಾರಕ್ಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾನೆ. ಹೆಂಡತಿಗೆ ಕಾಲ್ ಪೆಟ್ಟಾಯ್ತು ಅಂತ ಕರುಣಿಗೆ ಅವಳ ಕಡೆ ಒಲಿದೇ ಇರೋ ಥರ ನೋಡ್ಕೋಬೇಕು. ಅಶು ಬೇಬಿ, ನಾನು ನಿನ್ನ ಜೊತೆಲೇ ಇದ್ದೀನಿ, ಆದ್ರೆ ನೀನು ಬೇರೆ ಏನೋ ಯೋಚನೆ ಮಾಡ್ತಿದ್ಯಲ್ಲ. ಐ ಆಮ್ ಸಾರಿ. ಗೊತ್ತು ಬಿಡು, ಆರ್ತಿ ಅಕ್ಕಂಗೆ ಈಗ ಆಯ್ತು ಅಂತ ಬೇಜಾರಾಗಿದೆ ಅಲ್ವಾ? ಹಾಗೇನಿಲ್ಲ. ಎಷ್ಟೇ ಆದ್ರೂ ಹೆಂಡತಿ ಮೇಲಿನ ಪ್ರೀತಿ ಕಡಿಮೆ ಆಗಲ್ಲ. ಈಗ ಅವಳ ವಿಷಯ ಯಾಕೆ? ಬಿಡು, ನಾನೇನೋ ಬೇರೆ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ ಅಷ್ಟೇ. ಬೇರೆ ವಿಚಾರನ? ಅದು ಬೇಡ ಬಿಡು. ಪ್ಲೀಸ್ ಅಶು ಬೇಬಿ, ಹೇಳು. ಒಂದು ಗೊಂಬೆಯಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ ಅನ್ನೋ ವಿಚಾರನ ಇವಳ ಹತ್ರ ಹೇಳ್ಕೊಂಡ್ರೆ ಏನಾದರೂ ಸಜೆಷನ್ ಸಿಗ್ಬೋದಾ? ಇದನ್ನ ನಮ್ದೇ ನನ್ನ ಹುಚ್ಚ ಅನ್ಕೊಂಡ್ಬಿಟ್ರೆ ಏನ್ ಮಾಡೋದು? ಹೇಳೋದೇ ಬೇಡ. ಅಶು ಬೇಬಿ, ಕಮ್ ಆನ್, ಟೆಲ್ ಮೀ. ಅದು ನಿನಗೆ ಈ ದೆವ್ವ ಆತ್ಮಗಳ ಮೇಲೆ ಏನಾದರೂ ನಂಬಿಕೆ ಇದೆಯಾ? ಅಶು, ಯಾಕೆ ಈ ತರ ಎಲ್ಲ ಪ್ರಶ್ನೆ ಕೇಳ್ತಿದ್ಯಾ? ಸುಮ್ಮನೆ ಅಕಸ್ಮಾತ್ ನಿಮ್ಮ ತಂದೆ ತಾಯಿ ಆತ್ಮವಾಗಿ ಬರಬಹುದು ಅಂತ ನಿಂಗೆ ಯಾವತ್ತಾದ್ರೂ ಅನಿಸಿತ್ತಾ? ನಮ್ಮಪ್ಪ ಅಮ್ಮ ಏನಾದರೂ ಆತ್ಮವಾಗಿ ಬಂದಿದ್ದಿದ್ರೆ ಮೊದಲು ನಿಮ್ಮಪ್ಪ ಕೃಷ್ಣ ಪ್ರಸಾದ್ ಪ್ರಾಣ ತೆಗಿತಾ ಇದ್ರು. ರಾಗಿಣಿ, ಏನು ಅಶು ಬೇಬಿ, ನೀನು ಬಿಸ್ನೆಸ್ ವಿಚಾರವಾಗಿ ಏನೋ ಮಾತಾಡ್ತೀಯ ಅಂದರೆ ದೆವ್ವ ಭೂತ ಆತ್ಮ ಅಂತ ಏನೇನೋ ಮಾತಾಡ್ತಿದ್ಯಲ್ಲ. ನನಗೆ ದೆವ್ವ ಅಂದರೆ ಭಯನೇ. ಆದರೆ ಇದ್ದಕ್ಕಿದ್ದಾಗೆ ನಿನ್ನ ತಲೆಯೊಳಗೆ ಯಾಕೆ ಈ ಯೋಚನೆ ಬಂತು? ಜನರಲಿ ಕೇಳಬೇಕು ಅನ್ನಿಸ್ತು, ಹಾಗೆ ಕೇಳಿದೆ ಅಷ್ಟೆ.
ಆಸ್ಪತ್ರೆಯಲ್ಲಿ ಪ್ರಜ್ಞೆ ತಪ್ಪಿ ಯಾಕೆ ಬಿದ್ರು? ಅವ್ರಿಗೆ ಗೊಂಬೆ ಮೇಲೆ ಯಾಕೆ ಅಷ್ಟೊಂದು ಕೋಪ? ನನ್ನ ಚೈತ್ರಾಗೆ ಗೊಂಬೆ ಕೊಟ್ಟಿಲ್ಲ ಅನ್ನೋ ಕಾರಣ ಮಾತ್ರನಾ? ಇಲ್ಲ, ಹಾಗಿದ್ರೆ ಅವರೇ ಚೈತ್ರ ಗೊಂಬೆ ಕೊಡ್ಬೋದಿತ್ತಲ್ಲ, ಅದನ್ನ ಸ್ಟೋರ್ ರೂಮಲ್ಲಿ ಯಾಕಿಟ್ರು? ನಾನಿಲ್ಲಿ ಇಲ್ಲದೆ ಇದ್ದಾಗ ಇಲ್ಲಿ ಏನೋ ನಡೆದಿದೆ. ಅದು ಇಲ್ಲಿದ್ದ ಮಾತಂಗಿಗಾಗ್ಲಿ ರಾಣಿ ಅತ್ತೆಗಾಗ್ಲಿ ಗೊತ್ತಿಲ್ಲ. ನನ್ನಿಂದ ನೀನು ಏನೋ ಮುಚ್ಚಿಡ್ತಿದ್ಯಾ ಅಂತ ಅಶೋಕ್ ಕೇಳ್ತಾ ಇದ್ರು. ಅಂದರೆ ನಾನು ಚಿರು ವಿಷಯ ಮುಚ್ಚಿಡ್ತಾ ಇದ್ದೀನಿ ಅನ್ನೋ ಅನುಮಾನ ಬಂದಿದ್ಯಾ? ಒಂದು ವಾಟರ್ ಬಾಟಲ್. ಅಶೋಕ್, ಇದು ನೀನಾ? ಅದು ಬೇರೆ ಹುಡುಗಿ ಜೊತೆ. ಐ ಕಾಂಟ್ ಬಿಲೀವ್ ದಿಸ್. ಅಶೋಕ್ ಕುಟುಂಬ ದೃಷ್ಟಿಲಿ ಸಭ್ಯ, ಆದರೆ ಇಲ್ಲಿ ಇವಳನ್ನೆಲ್ಲೋ ನೋಡಿದ್ದೀನಲ್ಲ. ಎಸ್, ಮೊನ್ನೆ ನಮ್ಮ ಚೈತ್ರನ್ ಬರ್ತ್ಡೇಗೆ ಬಂದವಳು ಇವಳೇ ಅಲ್ವಾ? ಹೌದು, ಇವಳೇ ಅವಳು. ಇವಳ ಹೆಸರು ಜಾನಕಿ. ಹಾಂ, ಇವಳ ಹೆಸರು ಜಾನಕಿ. ಇವಳು ನಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತಿದ್ದಾಳಲ್ವಾ? ಅಶೋಕು ಇವಳು ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ ಅಂದಮೇಲೆ ಬೇರೆ ಏನೋ ವಿಷಯ ಇದ್ದೇ ಇರತ್ತೆ. ಇಷ್ಟು ವರ್ಷ ನಾವು ಅಶೋಕ್ ಬಗ್ಗೆ ಅನ್ಕೊಂಡಿದ್ದೇ ಬೇರೆ. ಇವನಿಗೆ ಈ ರೀತಿ ಇನ್ನೊಂದು ಮುಖ ಇದೆಯಾ? ಮೈ ಗಾಡ್, ಎಷ್ಟೇ ಆದ್ರೂ ದೊಡ್ಡ ಮನೆ ಮಕ್ಕಳಲ್ವಾ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬೇರೆ. ಇಂಥದೆಲ್ಲ ಇವರು ಕಾಮನ್. ಮೊದಲು ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ, ಆಮೇಲೆ ಅಮ್ಮೋರೆ, ಮಾತ್ರೆ ತಗೊಳ್ಳಿ, ವೇದಕ್ಕ ಹೇಳಿದ್ದಾರೆ. ಯಾಕಮ್ಮೋರೆ, ಏನಾಯ್ತು? ಅಶೋಕ್ಗೆ ಗೊಂಬೆ ಮೇಲೆ ವಿಪರೀತ ಕೋಪ ಬಂದಿದೆ. ಅದನ್ನ ಸ್ಟೋರ್ ರೂಮಲ್ಲಿ ತಗೊಂಡೋಗಿಟ್ಟಿದ್ದಾರೆ. ಅದೊಂದು ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ರಿ, ಆದರೆ ಈಗ ಅದು ಗೊತ್ತಾಗೋಯ್ತು. ಅಮ್ಮೋರೆ, ಅಶೋಕ್ ಅಣ್ಣ ಈ ರೀತಿ ಆಡೋಕ್ಕೆ
ಗೊಂಬೆ ಏನಾದರೂ ಕಾರಣನಾ? ಇಲ್ಲ ಮಾತಂಗಿ, ನಾನು ಚಿರುಗೆ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನೀನು ಇಲ್ಲಿರೋ ವಿಚಾರ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ. ಅವನು ಅದನ್ನು ಪಾಲಿಸ್ತಾನೆ. ಅದು ನಿಮ್ಮ ಭ್ರಮೆ. ಚಿರು ಯಾರ ಮಾತನ್ನು ಕೇಳಲ್ಲ, ಅವನಿಗೆ ಹೇಗೆ ಬೇಕೋ ಹಾಗೆ ನಡ್ಕೋತಾನೆ. ಒಂದು ವೇಳೆ ಅವ್ನು ನಿಮ್ಮ ಮಾತು ಕೇಳಬೇಕು, ನಿಮ್ಮ ಪರವಾಗಿ ಯೋಚನೆ ಮಾಡಬೇಕು ಅನ್ನೋದಾಗಿದ್ದರೆ ಇಷ್ಟೊತ್ತಿಗಾಗಲೇ ಅವನ ಮನೆ ಬಿಟ್ಟು ಹೊರಟೋಗ್ತಿದ್ದ. ಅವನು ಯಾಕೆ ಮನೆ ಬಿಟ್ಟು ಹೋಗಬೇಕು? ಚಿರು ಈ ಮನೇಲಿ ಇರೋದ್ರಿಂದ ತೊಂದರೆ ನಿಮ್ಮೊಬ್ಬರಿಗೆ ಅಮ್ಮವ್ರೆ. ನಿಮಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ಅವನಿಗಿದ್ದಿದ್ರೆ ಅವನು ನಿಮ್ಮ ಸುಖ ಬಯಸ್ತಾ ಇದ್ದ. ಅಮ್ಮವ್ರೆ, ಒಂದು ಮಾತು ಹೇಳ. ಚಿರು ಬದುಕಿದ್ದಾಗಲೂ ನಿಮ್ಮ ಮಾತು ಕೇಳ್ತಾ ಇರಲಿಲ್ಲ, ಈಗ ಸತ್ತ ಮೇಲೂ ನಿಮ್ಮ ಮಾತು ಕೇಳ್ತಾ ಇಲ್ಲ. ಆತ್ಮಗಳಿಗೆ ಒಳ್ಳೆ ಬುದ್ಧಿ ಇದೆ ಅನ್ನೋದಾಗಿದ್ರೆ ಜನಗಳು ಆತ್ಮಗಳನ್ನ ನೋಡಿ ಹೆದರ್ಕೋತಾ ಇರಲಿಲ್ಲ, ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಅಂದರೆ ನನ್ನ ಮಗ ನನ್ನ ಮಾತನ್ನು ಕೇಳಲ್ಲ ಅಂತ್ಯಾ? ಅವ್ನು ನನ್ನ ಮಾತನ್ನು ಮೀರಿ ನಡ್ಕೋತಾನೆ ಅಂತ ಹೇಳ್ತಿದ್ಯಾ? ಇಲ್ಲ ಮಾತಂಗಿ, ಹಾಗಾಗಬಾರ್ದು. ಯಾವುದೇ ಕಾರಣಕ್ಕೂ ಅಶೋಕ್ ಮೇಲೆ ಚಿರುಗೆ ಕೋಪ ಬರಬಾರ್ದು. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಂತ ನಾನು ಅವನ ಹತ್ರ ಹೇಳಬೇಕು. ಮಾತಂಗಿ, ನನ್ನನ್ನು ಸ್ಟೋರ್ ರೂಮಿಗೆ ಕರ್ಕೊಂಡು ಹೋಗ್ತೀಯಾ? ಸ್ಟೋರ್ ರೂಮ್ಗಾ? ಯಾಕೆ? ಚಿರು ಹತ್ರ ಮಾತಾಡೋದಕ್ಕೆ. ಸ್ಟೋರ್ ರೂಮಲ್ಲಿರೋ ಆ ಬೊಂಬೆಯಲ್ಲಿ ಚಿರು ಇದ್ದಾನೆ. ನಾನು ಅವನ ಹತ್ರ ಹೇಳಬೇಕು ನಿಮ್ಮ ಅಪ್ಪಂದೇನೂ ತಪ್ಪಿಲ್ಲ ಅಂತ. ಬೇಡ ಅಮ್ಮವ್ರೆ, ನಿಮ್ಮನ್ನು ಈ ಸ್ಥಿತಿಲಿ ನಾನು ಸ್ಟೋರ್ ರೂಮ್ ಹತ್ರ ಕರ್ಕೊಂಡು ಹೋದೆ ಅಂತ ಮನೆಯವ್ರಿಗೆ ಗೊತ್ತಾದರೆ ತೊಟ್ಟು ರಂಪ ಆಗತ್ತೆ. ನಿಮಗೆ ಹೀಗಾಗಿರೋದು ಮನೆಯವ್ರಿಗೆಲ್ಲ ತುಂಬ ಬೇಜಾರಾಗಿದೆ. ಡಾಕ್ಟ್ರ್ ಹೇಳ್ತಾ ಇದ್ರಂತೆ ನೀವು 1 ತಿಂಗಳು ರೆಸ್ಟ್ ತಗೋಬೇಕು ಅಂತ. ವೇದಕ್ಕ ಚಿಕ್ಕ ಯಜಮಾನ್ರು ಮಾತಾಡ್ಕೋತಾ ಇದ್ರು, ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಅದಕ್ಕೆ ಈ ಸ್ಥಿತಿಲಿ ಬೇಡ ಅಮ್ಮವ್ರೆ, ಈಗ ಸುಮ್ಮನೆ ಇದ್ಬಿಡಿ. ಹಾಗಾದರೆ ಅಶೋಕ್ ಅವ್ರಿಗೇನಾದರೂ ಪರವಾಗಿಲ್ವಾ? ನಾನು ಆತ್ಮಗಳ ವಿಚಾರ ಹೇಳಿದೆ ಅಷ್ಟೇ. ಗೊಂಬೆ ಅಶೋಕ್ ಅಣ್ಣನ ಮೇಲೆ ಕೋಪ ಮಾಡ್ಕೊಂಡಿದೆ ಅಂತ ಹೇಳಲಿಲ್ಲ. ನಾವೇ ಏನೇನೋ ಊಹೆ ಮಾಡ್ಕೊಳ್ಳೋದು ಬೇಡ. ನೀವು ಚೈತ್ರಮ್ಮಂಗೆ ಗೊಂಬೆ ಕೊಟ್ಟಿಲ್ಲ ಅಂತ ಅಶೋಕ್ ಅಣ್ಣ ಕೋಪ ಮಾಡಿಕೊಂಡು ಗೊಂಬೆನ ಸ್ಟೋರ್ ರೂಮ್ನಲ್ಲಿ ಬಿಸಾಕಿದ್ದಾರೆ ಅಷ್ಟೇ. ನನಗೇನೂ ಅರ್ಥನೇ ಆಗ್ತಾ ಇಲ್ಲ. ಈಗ ಚಿರುಗೆ ಅಶೋಕ್ ಮೇಲೆ ಕೋಪ ಬಂದಿದೆಯೋ ಇಲ್ವೋ ಅನ್ನೋದನ್ನ ಹೇಗೆ ಕಂಡುಹಿಡಿಯೋದು?